ಸಿನಿಮಾ ಲೋಕದಲ್ಲಿ ಅಂಬಾನಿ ಬಿಗ್ ಗೇಮ್. ಆಸ್ಕರ್ ವಿಜೇತ ಸಂಸ್ಥೆ ಈಗ ಜಿಯೋ ಪಾಲಾಗಿದೆ. ರಿಲಯನ್ಸ್ ಜಿಯೋ ಸ್ಟುಡಿಯೋಸ್ನಿಂದ ಬೃಹತ್ ಹೂಡಿಕೆ. ಸಿಕ್ಕಿಯ ಎಂಟರ್ಟೈನ್ಮೆಂಟ್ನ 50.1% ಷೇರು ಜಿಯೋ ವಶಕ್ಕೆ. ಪೆಟ್ರೋಲ್ ಆಯಿತು, ಸಿಮ್ ಆಯಿತು, ಕುಡಿಯೋ ನೀರಾಯಿತು, ಬೈಕ್ಗಳ ಟೈರ್ ಆಯಿತು. ಈಗ ಸಿನಿಮಾ ಇಂಡಸ್ಟ್ರಿನೂ ಬಿಟ್ಟಿಲ್ಲ ಪುಣ್ಯಾತ್ಮ. ಜಿಯೋ ನೆಟ್ವರ್ಕ್ನಲ್ಲಿರುವ ಅಸಂಖ್ಯಾತ ಕಂಪನಿಗಳ ಪೈಕಿ ಆಸ್ಕರ್ ಕೂಡ ಸೇರ್ಕೊಳ್ತು. ಗುನೀತ್ ಮೆಹ್ತಾ ಬರೋಬ್ಬರಿ 150 ಕೋಟಿ ರೂಪಾಯಿಗೆ ಆಸ್ಕರ್ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಾಧೀನ. ದಿ ಎಲಿಫೆಂಟ್ ವಿಸ್ಪರರ್ಸ್ ಮೂಲಕ ಆಸ್ಕರ್ ಗೆದ್ದಿದ್ದ ಸಿಂಖ್ಯಾ ಎಂಟರ್ಟೈನ್ಮೆಂಟ್ ಸಿನಿಮಾ ಲೋಕದ ದಿಗ್ಗಜರ ಮೈತ್ರಿ. ಅದು ಒಂದು ಸಂಸ್ಥೆ. ಅದು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಲಿದೆಯಾ ಭಾರತೀಯ ಸಿನಿಮಾಗಳು? ಧುರಂಧರ್ ಸ್ತ್ರೀ, ಲಾಪತಾ ಲೇಡೀಸ್ ನಂತಹ ಹಿಟ್ ಕೊಟ್ಟಿರೋ ಜಿಯೋ ಸ್ಟುಡಿಯೋಸ್ ಆಸ್ಕರ್ ಮೇಲೆ ಕಣ್ಣಿಟ್ಟರೆ ಮುಖೇಶ್ ಅಂಬಾನಿ ಅನ್ನೋ ಚರ್ಚೆ. ಮನೋರಂಜನಾ ಲೋಕದಲ್ಲಿ ಜಿಯೋ ಸುನಾಮಿ. ಜಿಯೋ ಕಂಪನಿ ತನ್ನ ನೆಟ್ವರ್ಕ್ನಲ್ಲಿ ಅನೇಕ ಸಂಸ್ಥೆಗಳನ್ನು ಒಳಪಡಿಸಿದೆ. ಅಂದರೆ ಅವರು ಸುಪರ್ದಿಯಲ್ಲೇ ಇದೆ. ಸುದ್ದಿ ವಾಹಿನಿಗಳಿಂದ ಹಿಡಿದು, ಪೆಟ್ರೋಲ್ ಕಂಪನಿಗಳಿಂದ, ಪೆಟ್ರೋಲ್ ಬಂಕ್ಗಳಿಂದ ಹಿಡಿದು, ಸಿಮ್ ಕಾರ್ಡ್ಗಳಿಂದ ಹಿಡಿದು, ಕುಡಿಯೋ ನೀರಿಂದ ಹಿಡಿದು ಏನೇನಿಲ್ಲ ಎಲ್ಲ ವಸ್ತುಗಳು ಕೂಡ ಇದನ್ನ ಕಂಪನಿಯಲ್ಲಿ ಲಭ್ಯ. ಈಗ ಎಂಟರ್ಟೈನ್ಮೆಂಟ್ ಸಂಸ್ಥೆಯನ್ನು ಕೂಡ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ. ಬರೋಬ್ಬರಿ 150 ಕೋಟಿ ರೂಪಾಯಿಗೆ ಆಸ್ಕರ್ ಪ್ರಶಸ್ತಿ ವಿಜೇತ ಸಂಸ್ಥೆಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ. ಸೊ 50.1% ಷೇರು ಜಿಯೋ ವಶಕ್ಕೆ. ನೋಡಿ, 50.1% ಅಂದರೆ ಎದುರಾಳಿಯ ಶೇರ್ಗಿಂತಲೂ 1% ಜಾಸ್ತಿ ಅಂತಲೇ ಅರ್ಥ. 0.1% ಜಾಸ್ತಿ. ಅದರ ಅರ್ಥ ಅಲ್ಲಿ ಮಾಲೀಕನಾಗಿದ್ದು ಈತನೆಯ. ಗುನೀತ್ ಮೆಹ್ತಾ ಅವರ ಸಿಕ್ಕಿಯಾ ಎಂಟರ್ಟೈನ್ಮೆಂಟ್ ಬರೋಬ್ಬರಿ 150 ಕೋಟಿ ರೂಪಾಯಿಗೆ ಆಸ್ಕರ್ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ದಿ ಎಲಿಫೆಂಟ್ ವಿಸ್ಪರರ್ಸ್ ಮೂಲಕ ಆಸ್ಕರ್ ಗೆದ್ದಿದ್ದ ಸಂಖ್ಯಾ ಇನ್ನು ಸಿನಿಮಾ ಲೋಕದ ದಿಗ್ಗಜರ ಮೈತ್ರಿಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಲಿದೆಯಾ ಭಾರತೀಯ ಸಿನಿಮಾಗಳು? ಧುರಂಧರ್ ಸ್ತ್ರೀ, ಲಾಪತಾ ಲೇಡೀಸ್ನಂತಹ ಹಿಟ್ ಕೊಟ್ಟಿರೋ ಜಿಯೋ ಸ್ಟುಡಿಯೋಸು ಆಸ್ಕರ್ ಮೇಲೆ ಕಣ್ಣಿಟ್ಕೊಂಡು ಕೂತ್ರ ಹಾಗಾದರೆ ಮುಖೇಶ್ ಅಂಬಾನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.